ನಾನು ಕೂಡ ಮೊನ್ನೆ ಅವರು ಏನು ಮಾತಾಡೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ನಮಗೆ ಅಶ್ಲೀಲ ಪದವನ್ನು ಬಳಸುವಂಥ ಒಂದು ಸಂಸ್ಕಾರದಲ್ಲಿ ನಾವು ಜನಿಸಿಲ್ಲ. ನಾವು ಇವತ್ತು ಒಂದು ಪವಿತ್ರವಾದ ಕ್ಷೇತ್ರ, ಅದು ಅಣ್ಣ ಬಸವಣ್ಣನವರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೀವಿ. ಇವತ್ತು ಇವರು ಹೇಳಿರುವಂಥ ಮಾತುಗಳನ್ನು ನಾವು ಕೇಳಿದರೆ ಆಶ್ಚರ್ಯ ಅನಿಸುತ್ತೆ. ಇವರು ಯಾವ ಒಂದು ಅವ್ರು ಅಲ್ಲಿ ಹುಟ್ಟಿದ್ರು, ಅವ್ರ ಹೆಸರು ಇದಿರಲಿಲ್ಲ, ಇವರು ಎಲ್ಲಿ ಹುಟ್ಟಿದ್ರು, ಅವ್ರ ಅಪ್ಪಗೆ ಹುಟ್ಟಿದ್ರು ಅಂತನೋ ಮಾತುಗಳನ್ನು ಏನು ಇವತ್ತು ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ. ಇವರು ಬಹುತೇಕ ನನಗೆಲ್ಲೋ ಅನಿಸುತ್ತೆ ಇವರು ಎಲ್ಲಿ ಯಾವ ಜನಾಂಗದಲ್ಲಿ ಜನಿಸಿದ್ರು ಅನ್ನೋದು ನನಗೊಂದು ಇವತ್ತು ಸಂದೇಹ ಪ್ರಾರಂಭ ಆಗಿದೆ. ಯಾಕಂದರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿದವರು ಅಥವಾ ಬೇರೆ ಧರ್ಮದಲ್ಲಿ ಜನಿಸಿದವರು ಅಥವಾ ಏನು ಇವರು ಸಂಸ್ಕಾರನೇ ಹೀಗಿತ್ತೋ ಅಥವಾ ಇವರು ಕಲಿಸಿದ ಪಾಠ ಇವರು ಕಲ್ಕೊಂಬಂದಿದ್ದು ಇದು ಇದೆಯೋ ಅನ್ನೋದು ನನಗೆ ಸ್ವಲ್ಪ ಸಂದೇಹ ಆಗ್ತಾಯಿದೆ. ಇವತ್ತೇನು ನನ್ನ ಬಗ್ಗೆ ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ನಮ್ಮ ತಂದೆಗೆ ಹುಟ್ಟಿದೀವೋ ಇಲ್ಲೋ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಆ ತಂದೆಗೆ ಹುಟ್ಟಿದೀವೋ ಇಲ್ಲೋ ಅನ್ನೋದನ್ನು ಜನ ಇವತ್ತು ತೀರ್ಮಾನ ಮಾಡಿ ನಮಗೊಂದು ಅಧಿಕಾರ ಅಂತ ಕೊಟ್ಟಿದ್ದಾರೆ. ಅವರು ಕೂಡ ಇವತ್ತು ಘನ ಸರ್ಕಾರದ ಸಚಿವರಿದ್ದಾರೆ. ನಾನು ಕೂಡ ಶಾಸಕನಾಗಿ ಕೆಲಸ ಮಾಡ್ತೀನಿ. ನಮಗೆ ಇವತ್ತೇನು ಚಾಲೆಂಜ್ ಮಾಡ್ತಾ ಇದ್ದಾರೆ, ಇವತ್ತೇನು ಬಂದು ನಿಂತ್ಕೊಡ್ತೀನಿ, ಇಲ್ಲೇ ಬಂದು ನಿಂತ್ಕೋತೀನಿ, ಬಿಜಾಪುರಕ್ಕೆ ಯಾಕೆ ಬರ್ತೀರಿ, ಬಿಜಾಪುರ ಭಾಷೆ ಭಾಳ ಹಲ್ಕಟ್ಟಿದೆ. ನಾನು ಮತ್ತು ಶಿವಾನಂದ ಪಾಟೀಲರು ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸ್ತೇವೆ. ನಮ್ಗೆ ಗೊತ್ತಿದೆ ಏನು ಸಂಸ್ಕಾರದಲ್ಲಿ ಬೆಳೆದಿದ್ದೀವಿ ಅಂತ. ಆಮೇಲೆ ಇವ್ರು ಮಾತೆತ್ತಿದ್ರೆ ಪಾಕಿಸ್ತಾನ ಇವ್ರಿಗೆ ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸ್ಬಿಡ್ತೀನಿ ಅಂಥೇಳಿ ಒಂದು ಮಾಧ್ಯಮದಲ್ಲಿ ನೋಡಿದೆ. ನಾವು ಭಾರತ ದೇಶದಲ್ಲಿ ಜನಿಸಿ ಭಾರತ ದೇಶದಲ್ಲಿದ್ದೀವೋ, ಇವತ್ತು ಇವರು ಯಾವ ದೇಶದಲ್ಲಿದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸ್ವಲ್ಪ ಸಂದೇಹ ಆಗ್ತಾಯಿದೆ. ಯಾಕಂದರೆ ಭಾರತ ದೇಶದಲ್ಲೇ ಇದ್ದೀವಿ, ಅದು ಪವಿತ್ರವಾದ ಅಣ್ಣ ಬಸವಣ್ಣನ ನಾಡಿದು. ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಅಣ್ಣ ಬಸವಣ್ಣನವರ ಒಂದು ಸಂಸ್ಕಾರ. ಇವತ್ತು ಏನು ಅಕ್ಷರವನ್ನು ದಾನವಾಗಿ ಕೊಟ್ಟಂಥವ್ರು, ಇವತ್ತು ನಮಗೆ ವಚನದ ಮೂಲಕ ನಮಗೆ ಮಾನವೀಯತೆಯನ್ನು ಕಲಿಸಿದಂಥವ್ರು. ಇವತ್ತು ನಮ್ಮ ಬಸವನ ಬಾಗೇವಾಡಿ ಆಗಿರ್ಬೋದು, ಕೂಡಲ ಸಂಗಮ ಕ್ಷೇತ್ರ. ಇವತ್ತು ಇವು ಪಾಕಿಸ್ತಾನ ಅಂದರೆ ಇಲ್ಲಿ ಜನ ಹಿಂದೂಗಳು ಮತ್ತು ಮುಸ್ಲಿಮ್ಗಳು ಎಲ್ಲ ಜನಾಂಗ ಜಾತಿಯವರು ಇದ್ದೀವಲ್ಲ, ಅಂದರೆ ಇಲ್ಲಿ ಪಾಕಿಸ್ತಾನಕ್ಕೆ ಹೋಲಿಸ್ತಾರೆ. ಅಂದರೆ ಇಲ್ಲಿ ಎಲ್ಲ ಹಿಂದೂಗಳು ಇರುವಂಥವ್ರು ಏನು ಮುಸ್ಲಿಮರ, ಏನು ಶಿವಾನಂದ ಪಾಟೀಲ್ ಅವ್ರ ಮತಕ್ಷೇತ್ರ ಆಗಿರ್ಬೋದು, ನನ್ನ ಮತಕ್ಷೇತ್ರ, ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸ್ಬರ್ತೀನಿ ಅಂತ ಹೇಳ್ತಾರೆ. ಪಾಕಿಸ್ತಾನದ ನಮ್ಮ ಮೂಲ ಮತಕ್ಷೇತ್ರ ಬಸವನ ಬಾಗೇವಾಡಿ. ಒಂದು ಬಸವಣ್ಣನವರ ಏನು ಜನ್ಮ ಆಗಿರುವಂಥ ಇಂಗ್ಲೇಶ್ವರ, ಅದು ಬಸವನ ಬಾಗೇವಾಡಿ ತಾಲೂಕು. ಕೂಡಲ ಸಂಗಮ ವಿದ್ಯಾಭೂಮಿ ಮತ್ತು ಅವರ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ. ಇವತ್ತು ಒಂದು ಕಡೆ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ಒಂದು ನಿಲುವು. ಮಾನ್ಯ ಮುಖ್ಯಮಂತ್ರಿಗಳು ಕೂಡಲ ಸಂಗಮ ಕ್ಷೇತ್ರ ಇವತ್ತು ಬಹಳಷ್ಟು ಈ ದೇಶದಲ್ಲೇ ಒಂದು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ. ಆ ಬೆಳವಣಿಗೆ ಆದ ಕ್ಷೇತ್ರದಲ್ಲಿ ಇವತ್ತು ಬಸವ ಜಯಂತಿ ಮಾಡಿದರೆ ಅದಕ್ಕೊಂದು ಮೆರಗು ಬರುತ್ತೆ. ಅದು ಸತ್ಯ. ಇಲ್ಲಿ ಶರಣರು ನಡೆದಾಡಿದ್ದು ಇವತ್ತು ಬಸವನ ಬಾಗೇವಾಡಿ ಅಲ್ಲ, ಬೇರೆ ಅಲ್ಲ, ಕೂಡಲ ಸಂಗಮ ಬೇರೆ ಅಲ್ಲ, ಅಥವಾ ಬಸವ ಕಲ್ಯಾಣ ಕೂಡ ಬೇರೆ ಅಲ್ಲ. ಈ ಮನುಷ್ಯನಿಗೆ ಸಹಜವಾಗಿ ಎಲ್ಲದಕ್ಕೂ ಟೀಕೆ ಮಾಡೋದು, ಅವರಿಗೆ ಅಶ್ಲೀಲ ಶಬ್ದಗಳನ್ನು ಬಳಸೋದು, ಅವಮಾನ ರೀತಿಯಲ್ಲಿ ನಮ್ಮನ್ನು ಕೆಣಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೆಣಕುವಂಥವ್ರಲ್ಲ. ನಾವು ಅದಕ್ಕೆ ಹೇಳ್ತೀವಲ್ಲ, ಬಸವ ತತ್ವದ ಅನುಯಾಯಿಗಳು, ಬಸವಣ್ಣನ ಒಂದು ಪವಿತ್ರ ಭೂಮಿಯಲ್ಲಿ ಜನಿಸಿದ್ದೀವಿ. ನಾವು ಪದೇ ಪದೇ ಇಂಥ ಶಬ್ದಗಳಿಗೆ ನಾವು ಉತ್ತರ ಕೊಡೋಕ್ಕೆ ಕೂಡಲ್ಲ. ಯಾಕಂದರೆ ಸಮಾಜ ಜನ ಬೇಜಾರಾಗ್ತಾ ಇದ್ದಾರೆ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದಕ್ಕೆ. ನಾನು ನಮ್ಮ ಎಲ್ಲ ಪಂಚಮಸಾಲಿ ಸಮಾಜ ಇರ್ಬೋದು, ಎಲ್ಲ ಲಿಂಗಾಯತ ಒಳಪಂಗಡಗಳ ಸಮಾಜಗಳಿಗೆ ಇರ್ಬೋದು, ನಮ್ಮ ಸಂಸ್ಕಾರ ಇದು ಅಲ್ಲ. ನಾವು ನಮ್ಮದೇ ಆದ ಧರ್ಮ ಇದೆ. ಅಣ್ಣ ಬಸವಣ್ಣನವರು ನಮ್ಮ ಧರ್ಮಕ್ಕೆ ಕೊಟ್ಟಿದ್ದಾರೆ. ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿ, ಪಂಚಮಸಾಲಿ ಸಮಾಜದಲ್ಲಿ ಜನಿಸಿ, ಇವರು ಹಿಂದೂ ಅಂತ ಹೇಳ್ಕೊಂಡು ಹೊರಟಿದ್ದಾರೆ. ಹಿಂದೂ ರಾಷ್ಟ್ರ ಇವತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಇದ್ದೀವಿ. ನಾವೆಲ್ಲರೂ ಕೂಡ ಅಣ್ಣತಮ್ಮಂದರಾಗಿ ಇವತ್ತು ಈ ದೇಶವನ್ನು ಕಳೆದ 76 ವರ್ಷಗಳಿಂದ ನಾವು ಇಲ್ಲಿ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದೇ